ಈ ಒಂದು ಕ್ಲಾಸಲ್ಲಿ ಪರ್ಸೆಂಟೇಜ್ನ ಟೈಪ್ 7 ನೋಡ್ತಿದ್ದೀವಿ. ಇಲ್ಲಿ ಪಾಸು ಫೇಲು ಆ್ಯಂಡ್ ಪರ್ಸೆಂಟೇಜ್ ಅನ್ನೋ ಕಾನ್ಸೆಪ್ಟನ್ನ ನಾವು ನೋಡ್ತಿದ್ದೀವಿ. ಅಂದರೆ ಒಂದು ಎಕ್ಸಾಮಲ್ಲಿ ಪಾಸು ಫೇಲ್ ಆದ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸನ್ನು ತೊಗೊಂಡು ಎಷ್ಟು ಫೇಲ್ ಆಗಿದ್ದಾರೆ, ಪಾಸ್ ಆಗಿದ್ದಾರೆ, ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಈ ರೀತಿ ಎಲ್ಲ ಪರ್ಸೆಂಟೇಜಲ್ಲಿ ಕ್ವೆಶನನ್ನು ಕೇಳ್ತಾರೆ. ಕೇಳಿದಾಗ ನಾವು ಯಾವ ರೀತಿ ಆನ್ಸರನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನೋಡೋಣ ಒಂದು ಎಕ್ಸಾಂಪಲ್ ಮುಖಾಂತರ. ಓಕೆ, in the examination, the minimum 36% marks are required for passing. A student got 113 marks and he failed by 85 marks. Find the maximum marks of the paper. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನಾವೇನು ಮಾಡಬೇಕಾಗಿದೆ, ಫೈಂಡ್ ಔಟನ್ನು ಮಾಡಬೇಕಾಗಿದೆ. ಕ್ವೆಶನಲ್ಲಿ ಏನಿದೆ, 36% ಮಾರ್ಕ್ಸ್ ಏನಾಗಿದೆ ಬೇಕಾಗಿದೆ, ಬೇಕಾಗಿದೆ. ಬಟ್ ಸ್ಟೂಡೆಂಟ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ, 113 ಮಾರ್ಕ್ಸ್ ಸಿಕ್ಕಿದೆ. ಬಟ್ ಈ ಫೇಲ್ಡ್ ಬೈ 85 ಮಾರ್ಕ್ಸ್, 85 ಮಾರ್ಕ್ಸಿಂದ ಏನಾಗಿದ್ದಾನೆ, ಫೇಲ್ ಆಗಿದ್ದಾನೆ ಅಂತ. ಇವೆರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಸಿಗುತ್ತೆ ನಮಗೆ, 198 ಸಿಗುತ್ತೆ. ಅಂದರೆ ಏನು, 36%ಗೆ 198 ಆದರೆ 100%ಗೆ ಎಷ್ಟು ಅನ್ನೋದು ಕ್ವೆಶನು. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನಾವು ಕಂಡುಹಿಡಬೇಕಾಗಿದೆ. ಈಗೇನು ಮಾಡಬೇಕು, ನ್ಯೂಮರೇಟರಲ್ಲಿ 100 × 198 ಡಿವೈಡೆಡ್ ಬೈ 36. 2 1s 2 8s 2 9s 2 9s ಕ್ಯಾನ್ಸಲ್ ಆಯಿತು. 2 9s 2 5s 0. ಓಕೆ, 9 1s 9 1s 1s ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸು 550 ಏನು ಸಿಕ್ತು, ಮ್ಯಾಕ್ಸಿಮಮ್ ಮಾರ್ಕ್ಸು ಸಿಕ್ತು. ವೆರಿ ಸಿಂಪಲ್. ಇಲ್ಲಿ 36 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದಾರೆ, 36%ಗೆ 113 ಮಾರ್ಕ್ಸ್ ತೊಗೊಂಡಿದ್ದಾರೆ. ಬಟ್ ಈ ಫೇಲ್ಡ್ ಬೈ 85 ಮಾರ್ಕ್ಸ್, ಇದು ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಬೇಕು. ಅಂದರೆ ಏನು, 36%ಗೆ 190 ಆದರೆ 100 ಎಷ್ಟು ಅಂತ 100ನ ಮತ್ತು 198ನ ನ್ಯೂಮರೇಟರಲ್ಲಿ ಬರ್ಕೊಂಡು ಡಿನಾಮಿನೇಟರಲ್ಲಿ 36ನ ಬರ್ಕೊಂಡು ಕ್ಯಾಲ್ಕುಲೇಷನನ್ನು ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸು ಸಿಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲನ್ನು ತೊಗೋಣ. ಇನ್ನೊಂದು ಎಕ್ಸಾಂಪಲನ್ನು ತೊಗೊಂಡ್ರೆ ನಿಮಗೊಂದು ಕ್ಲಾರಿಟಿ ಹೋಗುತ್ತೆ. ಸೇಮ್ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಇನ್ ದಿ examination, the minimum passing marks is 40%. A student secured 125 marks and declared fail by 35 marks. Find the ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಏನು ಮಾಡಬೇಕಾಗಿದೆ, ಕಂಡುಹಿಡಬೇಕಾಗಿದೆ. ಅಂದರೆ ಏನು, 40% ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸು. ಬಟ್ ಸ್ಟೂಡೆಂಟ್ ತೊಗೊಂಡಿರೋ ಮಾರ್ಕ್ಸ್ ಎಷ್ಟು, 125. ಬಟ್ ಈ ಫೇಲ್ಡ್ ಬೈ 35 ಮಾರ್ಕ್ಸಿಂದ ಫೇಲ್ ಆಗಿರೋದ್ರಿಂದ ಇವೆರಡನ್ನೂ ಕೂಡ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡ್ರೆ ಎಷ್ಟು, 160 ಬರುತ್ತೆ. ಅಂದರೆ ಏನು, 40% 160 ಆದರೆ 100% ಎಷ್ಟು ಅನ್ನೋದು ಏನು ಕ್ವೆಶನ್ನು. ಈಗ ನ್ಯೂಮರೇಟರಲ್ಲಿ 100ನ 160ನ ಬರ್ಕೊಂಡ್ವಿ, ಡಿನಾಮಿನೇಟರಲ್ಲಿ 40%ನ ಬರ್ಕೊಂಡ್ವಿ. 0 0 ಕ್ಯಾನ್ಸಲ್ ಆಯಿತು. 4 1s 4 4s ಎಷ್ಟಾಯಿತು, 400 ಏನಾಯಿತು, ಮ್ಯಾಕ್ಸಿಮಮ್ ಮಾರ್ಕ್ಸು
ಆಯಿತು. ಈ ರೀತಿಯಾಗೂ ಕೂಡ ಡೈರೆಕ್ಟಾಗಿ ಸಿಂಪಲ್ ವೇಯಲ್ಲೂ ಕೂಡ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಇವೆಲ್ಲ ನಮಗೆ ನೋಡಿದ ತಕ್ಷಣ ಹೇಳ್ಕೊಡ್ಬೇಕಾದ್ರೆ ಈಸಿ ಅನಿಸುತ್ತೆ, ಆರಾಮಾಗಿ ಮಾಡ್ಬೋದು ಅನಿಸುತ್ತೆ. ಬಟ್ ಇನ್ನು ಎಕ್ಸಾಮಿನೇಷನಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಆನ್ಸರನ್ನು ಮಾಡೋಕ್ಕಾಗಲ್ಲ. ಓಕೆ, ಇದೆಲ್ಲ ಹೇಳ್ಕೊಟ್ಟಿದ್ದು ಈಗ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದು. ಎಕ್ಸಾಮಲ್ಲಿ ಇಷ್ಟು ಸಿಂಪಲ್ಲಾಗಿ ಕೇಳಲ್ಲ. ಕೆಲವೊಂದು ಎಕ್ಸಾಮಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ವೇ ಆಗಿ ಕೇಳ್ತಾರೆ. ಆ ಅಡ್ವಾನ್ಸ್ಡ್ ಒಂದು ಕ್ವೆಶನನ್ನು ನಾನು ನಿಮಗೆ ಮಾಡಿಸ್ತಿದ್ದೀನಿ. ಕೆಲವೊಂದು ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ. ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಟನ್ನು ಮಾಡೋದು ಅಂತ. ಓಕೆ, ಮೋಹನ್ ಸೆಕ್ಯೂರ್ಡ್ 30% marks in the exam and declared fail by 20 marks. Then Sohan secured 40% marks and declared pass, and he had taken more than 40 marks. Find the minimum and maximum marks. ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಕ್ವೆಶನ್ ವೆರಿ ಸಿಂಪಲ್ ಆಗಿದೆ. ಇನ್ನು ನೋಡ್ಕೊಳ್ಳಿ. ಮೋಹನ್ನು 30% ಮಾರ್ಕ್ಸ್ ತೊಗೊಂಡಿದ್ದಾನೆ, ಬಟ್ ಈ ಫೇಲ್ಡ್ ಬೈ 20 ಮಾರ್ಕ್ಸ್. 20 ಮಾರ್ಕ್ಸಿಂದ ಏನಾಗಿದ್ದಾನೆ, ಫೇಲ್ ಆಗಿದ್ದಾನೆ. ಅದೇ ಸೋಹನ್ನು 40% ಮಾರ್ಕ್ಸ್ ತೊಗೊಂಡಿದ್ದಾನೆ, 40 ಮಾರ್ಕ್ಸ್ನ ಏನು ಮಾಡಿದ್ದಾನೆ, ಜಾಸ್ತಿ ತೊಗೊಂಡಿದ್ದಾನೆ. ಈಗ ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಬೇಕು. ವೆರಿ ಸಿಂಪಲ್. ಇವೆರಡನ್ನ ನಾವೇನು ಮಾಡಬೇಕು, ಮೈನಸ್ ಮಾಡ್ಕೊಳ್ಳಿ. 40 ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 10% ಸಿಗುತ್ತೆ. ಇಲ್ಲಿ ಫೇಲು ಮತ್ತು ಜಾಸ್ತಿ ಮಾರ್ಕ್ಸ್ ಬಂದಿರೋದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಸಿಗುತ್ತೆ, 60 ಆಗುತ್ತೆ. ಈಗ 10% to 60 ಆದರೆ 100% ಎಷ್ಟು ಅನ್ನೋದು ಏನು ಕ್ವೆಶನು. ಆವಾಗ ನಾವೇನನ್ನು ಮಾಡ್ತೀವಿ, ವೆರಿ ಇಂಪಾರ್ಟೆಂಟಾಗಿ 100 into 60 ಡಿವೈಡೆಡ್ ಬೈ 10. ಈ ಝೀರೋಗೆ ಈ ಝೀರೋ ಕ್ಯಾನ್ಸಲ್ ಆಯಿತು. ಒಟ್ಟು ಎಷ್ಟು, 600 ಏನು ಮ್ಯಾಕ್ಸಿಮಮ್ ಮಾರ್ಕ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, 600. ಈಗ ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಮಿನಿಮಮ್ ಮಾರ್ಕ್ಸನ್ನು ಫೈಂಡ್ ಔಟನ್ನು ಮಾಡಬೇಕು. ಮಿನಿಮಮ್ ಮಾರ್ಕ್ಸನ್ನು ಫೈಂಡ್ ಔಟನ್ನು ಮಾಡಬೇಕು ಅಂದರೆ ವೆರಿ ಸಿಂಪಲ್. ಫಸ್ಟು ನಾವು ಯಾರು ಬೇಕಾದ್ರೂ ಎಕ್ಸಾಂಪಲಾಗಿ ತೊಗೊಬೋದು. ಮೋಹನ್ದಾರು ತೊಗೊಬೋದು, ಸೋಹನ್ದಾರು ತೊಗೊಬೋದು. ಈಗ ಮೋಹನ್ ತೊಗೋಣ. ಈಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಮಗೆ ಆಲ್ರೆಡಿ ಏನಾಗಿದೆ, ಸಿಕ್ಕಾಗಿದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಆಲ್ರೆಡಿ ಸಿಕ್ಕಿರೋದ್ರಿಂದ 600 ಇಂಟು ಮೋಹನ್ ತೊಗೊಂಡಿರೋ ಪರ್ಸೆಂಟೇಜ್ ಎಷ್ಟು, 30%, ಡಿವೈಡೆಡ್ ಬೈ 100 ಮಾಡಬೇಕು. ಈ 2 ಕ್ಯಾನ್ಸಲ್ ಆದರೆ ಎಷ್ಟಾಯಿತು, 180. 180ಗೆ ನಾವು ತೊಗೊಂಡಿರೋದು ಯಾರ ಪರ್ಸೆಂಟು, ಮೋಹನ್ದು. ಒಂದು ಎಷ್ಟು ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ, 20% ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ. ಫೇಲ್ ಆಗಿರೋದ್ರಿಂದ ಇದನ್ನ 20ನ ಆ್ಯಡ್ ಮಾಡ್ಕೊಬೇಕು. 20ನ ಆ್ಯಡ್ ಮಾಡಿದ್ರೆ ಎಷ್ಟು, 200. ಇದು ಏನು ಮಿನಿಮಮ್ ಮಾರ್ಕ್ಸ್. ಮಿನಿಮಮ್ ಮಾರ್ಕ್ಸ್ ಎಷ್ಟು, 200. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, 600. ಇನ್ನು ನಾವು ಅಡ್ವಾನ್ಸ್ ಆಗಿ ನಾವು ನೋಡ್ತಾ ಹೋದರೆ ನಾವು ಸೋನಿಂದನೂ ಕೂಡ ನಾವು ಏನು ಮಾಡ್ತಾ ಹೋಗ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗ್ಬೋದು. ಒಂದು ಮಾರ್ಕ್ಸ್ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, 600. ಸೋನ್ ಮಾರ್ಕ್ಸ್ ಎಷ್ಟಿದೆ, 40% ಇದೆ. ಡಿವೈಡೆಡ್ ಬೈ 100. ಇವು 20 ಕ್ಯಾನ್ಸಲ್ ಆದರೆ ಎಷ್ಟು, 240. ಈ 240ಗೆ ಎಲ್ಲ 40 ಮಾರ್ಕ್ಸ್ ಜಾಸ್ತಿ ಬಂದಿರೋದ್ರಿಂದ ಮೈನಸನ್ನು ಮಾಡಬೇಕು. ಆವಾಗ ಎಷ್ಟು ಸಿಗುತ್ತೆ, 200. ನೀವು ಸೋನ್ದಾರು ಕ್ಯಾಲ್ಕುಲೇಟ್ ಮಾಡಿ, ಮೋಹನ್ದಾರು ಕ್ಯಾಲ್ಕುಲೇಟನ್ನು ಮಾಡಿ. ಬೋತ್ ಆರ್ ಸೇಮ್ ಆನ್ಸರು ಬರುತ್ತೆ. ಅಲ್ಲೂ 200 ಬಂದಿದೆ, ಇಲ್ಲೂ 200 ಬಂದಿದೆ ಸೋನ್ ತೊಗೊಂಡಾಗ. ಹಂಗಾಗಿ ಮ್ಯಾಕ್ಸಿಮಮ್ ಮಿನಿಮಮ್ ಮಾರ್ಕ್ಸ್ ಈ ರೀತಿ ಸ್ವಲ್ಪ ಡಿಫಿಕಲ್ಟ್ ಕ್ವೆಶನ್ಸು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು.